ಇನ್ನು ಇವಾಗ ನೀವು ಇನ್ಸ್ಟ್ರೂಮೆಂಟ್ ಏನು ಇಟ್ಕೊಂಡು ಖಂಜರ ಪ್ಲೇ ಮಾಡ್ತಾ ಇದ್ರಲ್ಲ ಸರ್, ಮೂಲ ನೋಡಿದ್ರೆ ಅಂದರೆ ಚರ್ಮದಿಂದ ಮಾಡ್ತಾ ಇದ್ದಿದ್ದು, ಆದರೆ ಇವತ್ತು ಎಲ್ಲ ಬದಲಾಗಿದೆ, ಸಿಂಥೆಟಿಕ್ ಯೂಸ್ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಹೀಗೆಲ್ಲ. ಯಾಕೆ ನಾನು ವಿಚಾರ ತಗೊಳ್ತಾ ಇದ್ದೀನಿ ಅಂದರೆ, ನೀವು ವಿಶೇಷವಾಗಿ ಗಮನ ಹರಿಸಿದ್ದು ಪ್ಲಾಸ್ಟಿಕ್ ಬಳಕೆ ಅಥವಾ ಅದರ ಮರುಬಳಿಕೆ ಅಥವಾ ಅದನ್ನು ಬಳಸಬಾರ್ದು ಈ ಥರದ ವಿಚಾರಗಳಿಗೆ ನಿಮ್ಮದೇ ಆದಂಥ ನಿಲುವುಗಳ ಜೊತೆಗೆ ಒಂದಷ್ಟು ಸಂಶೋಧನಾತ್ಮಕವಾಗಿ ಬರವಣಿಗೆ ಕೂಡ ಆಗುತ್ತೆ. ಹೇಳಿ ಸರ್ ಪ್ಲಾಸ್ಟಿಕ್ ವಿಚಾರದ ಬಗ್ಗೆ. ಪ್ಲಾಸ್ಟಿಕ್ ಅಂತ ನಾವು ತಗೊಂಡಾಗ 90-92ರ ದಶಕದಲ್ಲಿ ಅವಾಗ ಈ ಪ್ಲಾಸ್ಟಿಕ್ದು ಭಾಳ ಸುದ್ದಿ ಆಗ್ತಾಯಿತ್ತು, ಪತ್ರಿಕೆಗಳೆಲ್ಲ ಬರ್ತಾಯಿತ್ತು. ಆದರೆ ನಿಮಗೆ ಯೂಸೇಜ್ ಆಫ್ ಪ್ಲಾಸ್ಟಿಕ್ಕು ಎಲ್ಲ ಕಡೆ ನಿಮಗೆ ಸಂಶೋಧನಾತ್ಮಕ ಮತ್ತು ಪ್ರಾಕ್ಟಿಕಲಾಗಿ ಎಲ್ಲ ವಿಷಯಗಳು ಸಿಗೋದು, ಮಾಹಿತಿಗಳು ಸಿಕ್ಬಿಡ್ತಾಯಿತ್ತು. ಅವಾಗಿನ್ನೂ ಕಂಪ್ಯೂಟರ್ಗಳು ಜಾಸ್ತಿ ಚಾಲ್ತಿಯಲ್ಲಿರಲಿಲ್ಲ, ಇನ್ಫಾರ್ಮೇಷನ್ಗೆ ಭಾಳ ಕೊರತೆ ಇತ್ತು. ಆಮೇಲೆ ಅದ್ರ ಬಗ್ಗೆ ಎಲ್ಲೂ ಕೂಡ ಸಂಶೋಧನೆಗಳು ನಡೆದಿರಲಿಲ್ಲ. ನನಗೆ ಇದು ಭಾಳ ಮನಸ್ಸಿಗೆ ಬಂತು, ಪ್ಲಾಸ್ಟಿಕ್ಕು ಇಷ್ಟೊಂದು ನಮಗೆ ಪರಿಸರ ಹಾನಿಯನ್ನು ಮಾಡ್ತಾ ಇದೆ ಮತ್ತು ಅದಕ್ಕೇನು ಪರ್ಯಾಯ ಏನು ಇಲ್ವಾ ಅಂಥೇಳಿ ಹುಡುಕ್ತಾ ಹೋಗ್ತಾ ಇದ್ದೆ. ನಾನು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲೂ ಕೂಡ ನಾನು ಸಾಕಷ್ಟು ಸರಿ ಭೇಟಿಯಾಗಿದ್ದೀನಿ, ಸಾಕಷ್ಟು ಜನ ನನಗೆ ಪರಿಚಯ ಇದ್ದರು. ಅಲ್ಲೂ ಕೂಡ ಅಂಥ ಮಾಹಿತಿ ಇರಲಿಲ್ಲ. ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಕೂಡ ನಾನು ಹೋಗಿ ಈ ಒಂದು ವಿಚಾರವನ್ನು ಮಾತಾಡ್ತಿದ್ದೆ. ಆ ಟೈಮ್ನಲ್ಲಿ ಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಹೇಳಿ ಬಂತು, ಅವಾಗ ಬರ್ತಾಯಿತ್ತು. ಅದು ಕೂಡ ಪೂರ್ತಿ ಪರ್ಯಾಯ ಆಗುತ್ತೆ ಅಂತೇನಿರಲಿಲ್ಲ, ಯಾಕೆಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ, ಜನ ಜಾಸ್ತಿ ಉಪಯೋಗಿಸಲ್ಲ ಅಂತನೋ, ಈ ರೀತಿ ಹಲವಾರು ರೀತಿಯಲ್ಲಿ ಒಂದು ವಿಚಾರ, ವಾದ ವಿವಾದಗಳು ನಡೀತಾ ಇತ್ತು. ಆ ಟೈಮ್ನಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಮತ್ತು ಪರಿಸರ ಅಂತ ಹೇಳಿ ಒಂದು ಡಾಕ್ಯುಮೆಂಟರಿ ಸಾಕ್ಷಿಚಿತ್ರ ಮಾಡಿದ್ದೆ 94 ಆ ಟೈಮ್ನಲ್ಲಿ. ಅದು ದೂರದರ್ಶನಲ್ಲಿ ಸಾಕಷ್ಟು ಸರಿ ಅದು ಪ್ರಸಾರ ಆಗಿತ್ತು. ಅದರಲ್ಲಿ ನಾನು ತುಂಬ ಪ್ರಯತ್ನ ಮಾಡಿದ್ದೆ, ಒಂದು ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ಗಳನ್ನೆಲ್ಲ ಹುಡುಕಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಈ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ನ ಕೂಡ ನಾನು ಮಾಡಿದ್ದು ಹೌದು. ಇದು ಆಗ ಸಾಕಷ್ಟು, ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಸಾಕಷ್ಟು ಲೇಖನಗಳನ್ನು ಕೂಡ ಆ ಸಂದರ್ಭದಲ್ಲಿ ಬರೆದಿದ್ದು ಹೌದು. ಈ ಥರ ಎಲ್ಲ ನಡೆದಿತ್ತು. ಮತ್ತು ಕಾರ್ಟೂನ್ಗಳು ಬರೀತಾ ಇದ್ದೆ ನಾನು. ಅದೇ ಸರ್, ನಾನು ಇವಾಗ ಅದೇ ಕೇಳೋನಿದ್ದೆ. ನಾನು ನೀವು ಬರೆಯೋ ಪುಸ್ತಕಗಳಲ್ಲಿ ನೀವು ಅದಕ್ಕೆ ಅಂದರೆ ವಿಚಾರಗಳಿಗೆ ತಕ್ಕಂತೆ ಚಿತ್ರಗಳನ್ನು, ಅಂದರೆ ಬಾಲ್ಯದಲ್ಲಿ ಅದರ ಆಸಕ್ತಿ ಇತ್ತು ಸರಿ, ಆದರೆ ಪುಸ್ತಕಕ್ಕೆ ನಿಮ್ಮ ವಿಚಾರಕ್ಕೆ ಹೊಂದುವಂಥ ಚಿತ್ರಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಸೊ ಅದು ಹೇಗೆ ಹೊಂದಿಸ್ತಾ ಹೋಗ್ತಿದ್ರಿ ಸರ್ ಎಲ್ಲ ಸಂದರ್ಭಗಳಲ್ಲಿ? ಎಲ್ಲದಕ್ಕೂ ಭಾವನೆನೇ ಕಾರಣ ಅಲ್ವಾ? ನಮ್ಮ ಭಾವನೆ, ನಮ್ಮ ಅನಿಸಿಕೆ, ನಮ್ಮ ಫೀಲಿಂಗ್ ಏನಿದೆ ಅದು ಆ ಹಾದಿಗೆ ಕರ್ಕೊಂಡು ಹೋಗುತ್ತೆ. ನಾ ಹೇಳಿದೆ ಡಿಫ್ರೆಂಟ್ ಬೇರೆ ಬೇರೆ ರೀತಿಯ ಆಯಾಮಗಳು ಅಂತ ಹೇಳಿದಾಗ, ಈಗ ನಾ ಯಾವುದೋ ಗಾಂಭೀರ್ಯವಾದಂಥ ಒಂದು ಚಿತ್ರ ಬರೀತೀನಿ ಅಂದರೆ ರೇಖಾಚಿತ್ರದಲ್ಲೇ ಮೂಡಿಸುವಂಥದ್ದು. ಈಗ ನಾನು ಅದು ವ್ಯಂಗ್ಯವಾಗಿ ಹೇಳ್ತೀನಿ ಅಂತಂದರೆ ಕಾರ್ಟೂನ್ ರೂಪದಲ್ಲಿ ಹೇಗೆ ಬರೆಯೋದು ಅಂತ ಹೇಳಿ, ಇದಕ್ಕೆ ನಾನು ಹಲವಾರು ಕಾರ್ಟೂನ್ಸ್ಗಳು ಬರೆದಿದ್ದೆ. ಹಲವಾರು ಕಾರ್ಟೂನ್ಗಳು ಬರೆದು ಅದನ್ನು ಎಕ್ಸಿಬಿಷನ್ ಕೂಡ, ಪ್ರದರ್ಶನ ಕೂಡ ಮಾಡಿದ್ದು. ಬೇರೆ ಬೇರೆ ಹಲವಾರು ಕಡೆಗಳಲ್ಲಿ ಇದ್ರದ್ದು ಎಕ್ಸಿಬಿಷನ್ನ ಕೂಡ ನಾನು ಮಾಡಿದ್ದೆ. ಇದ್ರ ಜೊತೆಗೆ ನನಗೆ ಬೇರೆ ಬೇರೆ ಫೋಟೋಗ್ರಾಫ್ಸ್ ಕಲೆಕ್ಟ್ ಮಾಡುವಂಥದ್ದು, ಓಲ್ಡ್ ಫೋಟೋಗ್ರಾಫ್ಸ್ ಕಲೆಕ್ಟ್ ಮಾಡುವಂಥದ್ದು, ಸಂಗ್ರಹ ಮಾಡುವಂಥದ್ದು ಹವ್ಯಾಸ ಆಯಿತು. ಕುಸ್ತಿದಿರ್ಬೋದು, ಪರಿಸರದಿರ್ಬೋದು, ಈ ಥರದ್ದೆಲ್ಲ ಮಾಡಿ ಎಲ್ಲ ಕಡೆನೂ ಸಾಕಷ್ಟು ಪ್ರದರ್ಶನಗಳನ್ನು ಮಾಡಿದ್ದೀನಿ. ಹಲವಾರು ಕಾರ್ಟೂನ್ಸ್ಗಳು ಆ ಕಾಲದಲ್ಲಿ ಬಹಳ ಹೆಸರು ಮಾಡಿದ್ದು ಇನ್ನೂ ಇದೆ. ಆ ಥರದ್ದೆಲ್ಲನೂ ಕೂಡ ಮಾಡ್ತಾ ಇದ್ದಿದ್ದು ಹೌದು ನಾನು ಈ ಕಾರ್ಟೂನ್ ರೂಪದಲ್ಲಿ. ಅಂದರೆ ನೀವು ಫೋಟೋಗ್ರಫಿ ಮಾಡೋದಲ್ಲದೆ ಹಳೆಯ ಫೋಟೋಗ್ರಫಿನ ಕಲೆಕ್ಟ್ ಮಾಡ್ತಾ ಇದ್ರಿ ಅನ್ನೋದನ್ನು ಹೇಳ್ತಿದ್ರಿ. ವೆರಿ ಇಂಟ್ರೆಸ್ಟಿಂಗ್ ಸರ್. ಅಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ಇರುವಂಥ ಆಸಕ್ತಿಗೆ ಅನುಗುಣವಾಗಿ ಎಲ್ಲಾನು ಮಾಡೋದು ಎಲ್ಲರ ಕೈಲಿ ಆಗೋದಿಲ್ಲ. ಬಟ್ ಆದರೆ ನೀವೇನು ಅಂದ್ಕೊಳ್ತಾ ಇದ್ರಿ, ನೀವೇನು ಇಷ್ಟಪಡ್ತಾ ಇದ್ರಿ, ಆ ಥರನೇ ಹೆಜ್ಜೆ ಇಡ್ತಾ ಬಂದಿದ್ದೀರಾ. ನಂಗೆ ಅದೇ ಕುತೂಹಲ ಅಂತಾನು ಅನ್ಸುತ್ತೆ, ಮತ್ತು ತಿರ್ಗಾ ಇನ್ಸ್ಪೈರಿಂಗ್ ಅನ್ಸುತ್ತೆ ಸರ್. ಸೊ ಈ ಮಧ್ಯದಲ್ಲಿ ನಮಗೆ ಲಾವಣಿ ಒಂದು ಕಥೆ ರೂಪದಲ್ಲಿ ಒಂದು ಇಡೀ ವಿಚಾರಗಳನ್ನು ಹೇಳಬೇಕಾದ್ರೆ ಒಂದು ಇನ್ಸ್ಪೈರ್ ಆದರೆ, ಮತ್ತೊಂದು ಆಯಾಮ ಅಂತ ಹೇಳಿದ್ರೆ ಬೀದಿ ನಾಟಕಗಳು ನಮ್ಮನ್ನು ಎಷ್ಟು ಪ್ರಭಾವ ಬೀರಿಸುತ್ತೆ ಅಂತ ಹೇಳಿದ್ರೆ, ಒಂದು ಅರೆಕ್ಷಣದಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು ಅಂದಾಗ ತುಂಬ ದೊಡ್ಡ ಶಕ್ತಿ ಆಗುತ್ತೆ ಸರ್. ಅಂದರೆ ಹೀಗೆ ರಂಗಭೂಮಿಯ ಬಗ್ಗೆ ಮಾತನಾಡೋದಾದರೆ, ರಂಗಭೂಮಿಯ ಒಡನಾಟ ಹೇಗೆ ಶುರುವಾಯಿತು ಸರ್ ನಿಮಗೆ? ಇದು ಒಳ್ಳೆ ಪ್ರಶ್ನೆ. ಆದರೆ ಇದು ಎಲ್ಲವೂ ನನಗೆ ಆಕಸ್ಮಿಕ ಅಂತ ನಾನು ಹೇಳ್ತೀನಿ. ಎಲ್ಲ ಭಾವನೆಗಳೇ ನನಗೆ ಆಟ ಆಡಿಸಿದೆ ಅಂತ ನಾನು ಹೇಳ್ತೀನಿ. ಆ ಒಂದು ದಿಕ್ಕಿಗೆ ಆಸಕ್ತಿ ಮೂಡಿಸಿದೆ ಅಂತ ನಾನು ಖಂಡಿತ ಹೇಳ್ತೀನಿ. ನಾಟಕದವನು ನಾನಲ್ಲ, ಏಕೆಂದರೆ ಅದು ಯಾವುದಕ್ಕೂ ಸಮಯ ಕೊಡೋದಕ್ಕೆ ನನಗಾಗ್ತಾ ಇರಲಿಲ್ಲ. ಬೇರೆ ಯಾವುದೋ ಸಂಘ ಸಂಸ್ಥೆಗಳಲ್ಲಿ ತೊಡಗಿಕೊಂಡಿದ್ದೆ, ಒಂಥರ ಸರ್ವೀಸು, ಸೇವೆ ಮಾಡೋದಷ್ಟೇ ನಮ್ಮದಾಗಿತ್ತು. ಹೀಗಾಗಿ ಯಾವುದೋ ನಮ್ಮ ಕ್ರಿಯಾಶೀಲ ಒಂದು ಕಾರ್ಯಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೆಲ್ಲ ಒಂದು ರೀತಿ ಬಂಧನ, ಈ ರೀತಿ ಒಂದಾಗಿತ್ತು. ಸೊ ಹೀಗಾಗಿ ನಾನು ಕೆಲವು ವಿಷಯಗಳನ್ನು ಜನಕ್ಕೆ ಮುಟ್ಟಿಸ್ಲೇಬೇಕು, ಆ ತುಡಿತ ಇದೆಯಲ್ಲ, ಆ ತುಡಿತ ನಮ್ಮನ್ನು ಹಾಗೆ ಮಾಡಿಸ್ಬಿಡ್ತಿತ್ತು ಅಂತ ಅನಿಸುತ್ತೆ.
ಓಕೆ. ಹೀಗಾಗಿ ನಾನು 92, 93 ಆ ಟೈಮ್ನಲ್ಲಿ ನಾನು ನೋಡ್ತಾ ಇದ್ದೆ ಈ ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟೊಂದು ಅನಾಹುತಗಳಾಗ್ತಾ ಇದೆ. ಹೌದು ಸರ್. ಎಲ್ಲ ಲೆವೆಲಲ್ಲಿ, ಸರ್ಕಾರದಿಂದ ಹಿಡಿದು ಎಲ್ಲ ಲೆವೆಲ್ಲಿ, ಪ್ರೈವೇಟು ಸಂಸ್ಥೆಗಳಲ್ಲಿ ಇರ್ಬೋದು, ಎಲ್ಲ ಕಡೆನೂ ಆಗ್ತಾ ಇದೆ, ಈಚ್ ಆ್ಯಂಡ್ ಎವ್ರಿ ಫೀಲ್ಡ್. ಇದು ನನಗೆ ಬಹಳ ದುಃಖಕರ ಆಗ್ತಾ ಇತ್ತದು. ಅದ್ರ ಬಗ್ಗೆ ನಾನು ಚುಟುಕುಗಳು ಬರೀತಿದ್ದೆ, ಎಲ್ಲ ಬರೀತಿದ್ದೆ. ಅವಾಗ ಆಲ್ ಇನ್ ದಿ ನೇಮ್ ಆಫ್ ಡೆವಲಪ್ಮೆಂಟ್ ಈ ಎಲ್ಲ ಈ ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ಅನಾಹುತ ನಡೀತಿದೆ, ಏನೇನು ಅವಘಡಗಳು ನಡೀತಿದೆ ಅಂತೇಳಿ ಆ ಸಬ್ಜೆಕ್ಟನ್ನು ಬೇಸಾಗಿ ಇಟ್ಕೊಂಡು ಪರಿಸರ ಅಂತ ಒಂದು ನಾಟಕ ಬರೆದೆ. ಅದು ಓಕೆ. ಎಲ್ಲದಕ್ಕೂ ನಾವು ಬಿಗ್ ಪ್ರಾಜೆಕ್ಟ್ಗಳು ಆಲ್ಟರ್ನೇಟಿವ್ ಆಗುತ್ತಾ, ಬೇಕಾ, ಅದು ಇದ್ರ ಬಗ್ಗೆ ಒಂದು ರೀತಿ ಸಂಶೋಧನೆಯನ್ನೇ ಮಾಡಿದೆ, ದೊಡ್ಡ ಲೆವೆಲಲ್ಲಿ ಸಂಶೋಧನೆ ಮಾಡಿದೆ. ಒಂದು ನಾಟಕ ಬರೆಯೋದಕ್ಕೆ ಇಷ್ಟು ಸಂಶೋಧನೆ ಮಾಡಿದ್ದೆ ನಾನು, ಭಾಳ ಸಂಶೋಧನೆ ಮಾಡಿ ಅದನ್ನು ಮಾಡಿ, ಮತ್ತು ಅದಕ್ಕೆ ಆಲ್ಟರ್ನೇಟಿವ್ ಏನೇನು ಆಗ್ಬೋದು ಅಲ್ಲೆಲ್ಲ ನಾನು ತೊಗೊಂಡ್ಬರ್ತೀನಿ. ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಒಂದು ನದಿಗೆ ಬೇಕಾದ ಬ್ರಿಡ್ಜ್ ಇರ್ಬೋದು, ಈ ಥರದನ್ನೆಲ್ಲ ತೊಗೊಂಬರ್ತೀನಿ. ಚೆಕ್ ಡ್ಯಾಮ್ ಇರ್ಬೋದು, ಇನ್ನೊಂದು ಇರ್ಬೋದು, ಮೂರು ಮತ್ತೊಂದು, ಈ ಇದೆಲ್ಲ ಯಾವ್ಯಾವುದು ಎಲ್ಲೆಲ್ಲಿ ಆಲ್ಟರ್ನೇಟಿವ್ ಆಗ್ಬೋದು, ಯಾವ್ಯಾವ ರೀತಿ ಆಗ್ಬೋದು, ಈ ವಿಷಯಗಳನ್ನೆಲ್ಲ ತೊಗೊಂಡು, ಮತ್ತು ಕೆಲವು ರೂರಲ್ ಏರಿಯಾದಲ್ಲಿ, ಗ್ರಾಮೀಣ ಒಂದು ಪ್ರದೇಶಗಳಿಗೆ ಯಾವ ರೀತಿ ಸಮಸ್ಯೆಗಳಿದೆ ಈ ಎಲ್ಲವನ್ನು ಆ ನಾಟಕದಲ್ಲಿ ತರ್ತೀನಿ. ನಾಟಕದಲ್ಲಿ ತಂದು ಯಾಕೆ ಇಷ್ಟೊಂದು ಜನ ವಿಪರೀತ ಪ್ರಗತಿ ಅಂತ ಕೂಗಾಡ್ತಾರೆ. ಪ್ರಗತಿ ಬೇಡ ಅಂತ ಯಾರೂ ಹೇಳಲ್ಲ, ಆದರೆ ಆ ಹೆಸರಿನಲ್ಲಿ ಏನೇನು ನಡೀತಿದೆ ಅನ್ನೋ ಒಂದು ವಿಚಾರ ಬೇಕಾಗಿತ್ತು. ಅದಕ್ಕಾಗಿ ನಾನು ಒಂದು ನಾಟಕ ಮಾಡಿದ್ದೆ. ಅದು ನೀನಾಸಂನ ಕೆಲವರೆಲ್ಲ ಭಾಳ ಆಸಕ್ತಿಯಿಂದ VL ಆಡಿಟೋರಿಯಂನಲ್ಲಿ 93, 94ನಲ್ಲಿ ಅದನ್ನು ಪ್ರಯೋಗ ಮಾಡಿದ್ರು. ಭಾಳ ಯಶಸ್ವಿಯಾಗಿ ನಾಟಕ ಆಗಿತ್ತು. ಅದಕ್ಕೆ ಸೆಂಟ್ರಲ್ ಸಾಂಗ್ ಅಂಡ್ ಡ್ರಾಮಾ ಅದರ ಡೈರೆಕ್ಟರ್ ವರಿಯಾಮ್ ಮಸ್ತ್ ಅಂತ ಪಂಜಾಬಿಯವರು, ಅವ್ರು ಬಂದು ಕನ್ನಡ ಇಷ್ಟಪಟ್ಟು ನಾಟಕವನ್ನು ನೋಡಿ ಭಾಳ ಆಸಕ್ತಿ ಪಟ್ಟು ಅವ್ರು ಭಾಳ ಹೊತ್ತಿದ್ದು ಪಂಜಾಬಿ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ತೊಗೊಂಡೋದ್ರು. ಇಷ್ಟು ಆ ಲೆವೆಲ್ವರೆಗೂ. ವೆರಿ ಗ್ರೇಟ್ ಸರ್. ಅದೇ ಸರ್, ನೋಡಿ, ನೀವು ಗುರುವಿಲ್ದೆ ಎಲ್ಲವನ್ನೂ ಹೇಗೆ ಅಂದರೆ ಪರ್ಫೆಕ್ಷನ್ ಕಡೆಗೆ, ಅಥವಾ ಅದು ಏನು ಬೇಡತ್ತೆ ಅದನ್ನು ಮಾಡ್ತಾ ಹೋಗಿರೋದು. ಯಾಕಂದರೆ ನೀವು ಬರಿತಾ ಇದ್ರಿ, ಸರಿ, ಹೌದು, ಕವನ ಬರೆಯೋದು ಒಂದು ಶೈಲಿ, ಅಂಕಣ ಬರೆಯೋದು ಒಂದು ಶೈಲಿ, ಆ ಥರ ಎಲ್ಲ ಇದ್ರು. ನಾಟಕ ಅಂತ ಹೇಳಿ ಬಂದಾಗ ಪಾತ್ರಗಳ ವಿಂಗಡಣೆ ಇರ್ಬೋದು, ಪಾತ್ರಗಳಿಗೆ ಡೈಲಾಗ್ಸ್ ಇರ್ಬೋದು, ಎಲ್ಲ ತುಂಬ ಇಟ್ಸ್ ಎ ಚಾಲೆಂಜಿಂಗ್. ಅಷ್ಟು ಈಸಿ ಅಲ್ಲ ಸರ್. ಬಟ್ ಆದರೂ ಇದೆಲ್ಲ ನೀವು ಯಶಸ್ವಿಯಾಗಿ ಎಲ್ಲನೂ ಮಾಡ್ತಾ ಇದ್ದೀರಾ ಅನ್ನೋದೇ ನಮಗೆ ದೊಡ್ಡ ಸ್ಫೂರ್ತಿ ಅನಿಸುತ್ತೆ. ನಿಮ್ಮನ್ನು ಮಾತಾಡ್ತಾ ಇರೋದು ನನಗಂತೂ ಬಹಳ ಖುಷಿ ಇದೆ ಸರ್. ಯಾಕಂದರೆ ಸೀನು ಜೊತೆ ಸಂಮಾತು ಎಪಿಸೋಡ್ಗಳು ಮಾಡಬೇಕಾದ್ರೆ ನಮಗೆ ಅಂದರೆ ಇಂಥ ಒಂದು ಕುತೂಹಲಕಾರಿಯಾದಂಥ ವ್ಯಕ್ತಿಗಳನ್ನು ನಾವು ಮಾತಾಡಿಸ್ಬೇಕಾದ್ರೆ ಒಂದಷ್ಟು ನಾವು ಕಲಿತೀವಿ, ಇನ್ನೊಂದಷ್ಟು ನೀವು ಕಲಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ನಾನು ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಶ್ರೀಯುತ ಎಂ ನರಸಿಂಹಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಹೌದು, ಈಗ ನಾಟಕ ಅಂತ ಬಂದಾಗ ನಾಟಕದ ಚೌಕಟ್ಟು ಬೇರೆ, ಆದರೆ ನೀವು ಅದನ್ನು ಸ್ಮಾಲ್ ಸ್ಕ್ರೀನಿಗೆ ತೊಗೊಂಡು ಬರಬೇಕಾದ್ರೆ, ಈಗ ನಾವು ಆಲ್ರೆಡಿ ಹೇಳಿದ್ರಿ ಸಾಕ್ಷ್ಯಚಿತ್ರ ಅಂತ, ಡಾಕ್ಯುಮೆಂಟ್ರಿ ಅಂತ. ಸೊ ಡಾಕ್ಯುಮೆಂಟ್ರಿಯನ್ನು ಹೇಳೋವಂಥ ಪರಿಕ್ರಮವೇ ಬೇರೆ ಇದೆ. ಸೊ ಡಾಕ್ಯುಮೆಂಟ್ರಿಗೆ ಮಾಡ್ಕೊಳ್ಬೇಕಾಗಿರುವಂಥ ಸಿದ್ಧತೆನೇ ಬೇರೆ ಇದೆ. ಈಗ ನೀವು ನಾಟಕ ಅಂತ ಹೇಳಿದ್ರೆ ನಾನು ಬೇಕಾದರೆ 1 ಗಂಟೆನಾದರೂ ಮಾಡ್ಬೋದು, 2 ಗಂಟೆನಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆದರೆ ಡಾಕ್ಯುಮೆಂಟ್ರಿಯ ಸಮಯ ಸೀಮಿತ ಇದೆ. ಅಷ್ಟರೊಳಗಡೆ ಅಷ್ಟು ವಿಚಾರಗಳನ್ನು ಹೇಳಬೇಕು ಅಂದಾಗ ದೊಡ್ಡ ಚಾಲೆಂಜು ಸರ್. ಹೇಗೆ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರಿ ಸರ್? ಸಿದ್ಧತೆ ಅಂದರೆ, ನಾನು ಒಂದು ವಿಷಯವನ್ನು ತಗೊಂಡಾಗ ನಮಗೆ ಗೊತ್ತಿಲ್ಲದೇನೋ ಅಥವಾ ವಿಚಾರ ಮಾಡ್ತಿದ್ದಂಗೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ವಿಷಯಗಳು ಮನಸ್ಸಿನಲ್ಲಿ ಬರ್ತಾನೆ ಹೋಗುತ್ತೆ. ಸೊ ಅದು ಮನಸ್ಸಿನೊಳಗೆ ಅದು ಕತೆ ಕಟ್ಕೊಳ್ತಾ ಹೋಗುತ್ತೆ. ಯಾವುದಾದ್ಮೇಲೆ ಏನು ಬರಬೇಕು, ಏನು ತಗೊಳ್ಬೇಕು, ಯಾವ ರೀತಿ ಕೊಡಬೇಕು, ಅದು ಹೇಳ್ತಾ ಹೋಗುತ್ತೆ, ಮಾಡ್ತಾ ಹೋಗುತ್ತೆ. ಮತ್ತು ಬೇರೆ ಬೇರೆ ಫಾರ್ಮೆಟ್ ಏನಿದೆ, ಆ ಚೌಕಟ್ಟುಗಳೇನಿದೆ, ಆ ಚೌಕಟ್ಟಿನಲ್ಲಿ ಆ ತಾಂತ್ರಿಕವಾಗಿ ಏನೇನು ಬಳಸಬೇಕು ಅಂತ ಹೇಳಿ ಅದೇ ಹೇಳ್ತಾ ಹೋಗುತ್ತೆ. ನೀವು ಹೇಳಿದ್ರಿ ಡಾಕ್ಯುಮೆಂಟ್ರಿನಲ್ಲಿ ನಾವು ಸಾಕ್ಷ್ಯಾಧಾರವಾಗಿ ಹೆಚ್ಚು ತೋರಿಸ್ತಾ ಹೋಗ್ತೇವೆ. ಆಮೇಲೆ ಅಲ್ಲಿ ಎಮೋಷನ್ಗೆ ಜಾಸ್ತಿ ಅಲ್ಲಿ ಆಸ್ಪದ ಇಲ್ಲ. ಅಲ್ಲಿ ಏನಂದ್ರೆ ನೇರವಾಗಿ ಹೇಳುವಂಥದ್ದು, ಮತ್ತು ಹೇಳುವಂಥ ವಿಚಾರ ಸ್ಪಷ್ಟತೆ ಇರಬೇಕು, ಹೇಳುವಂಥ ವಾಯ್ಸು ಆ ಸ್ಫುಟವಾಗಿ ಹೇಳುವಂಥದ್ದು ಇರಬೇಕು, ಮತ್ತು ವಿಚಾರಗಳನ್ನು ಸ್ಪಷ್ಟವಾಗಿ ನೇರವಾಗಿ ಕೊಡುವಂಥದ್ದು ಇರಬೇಕು. ಈ ದಿಕ್ಕಿನಲ್ಲಿ ಮತ್ತು ವಿಷಯ ಪ್ರಸ್ತುತ ಆಗಿರಬೇಕದು. ಯಾವುದೇ ಕೊಟ್ಟರು ಆಯಾ ಕಾಲಘಟ್ಟದಲ್ಲಿ ಅದು ಇಂಪಾರ್ಟೆಂಟ್ ಆಗಿರಬೇಕು. ಈ ರೀತಿಯಲ್ಲಿ ನಾವು ಡಾಕ್ಯುಮೆಂಟ್ರಿ ಫಿಲಮ್ನ ಮಾಡ್ತಾ ಇದ್ದಿದ್ದು. ಹೌದು. ಇನ್ನು ನಾಟಕ ಒಂದು ರೀತಿ ಸೆಂಟಿಮೆಂಟಲ್, ಭಾವನಾತ್ಮಕವಾಗಿ ಕೊಡುವಂಥದ್ದು. ಯಾವುದೇ ವಿಷಯನ ನಾವು ತಗೊಂಡಾಗ ಆ ಜನಕ್ಕೆ ಮುಟ್ಟಿಸ್ಬೇಕಾದ್ರೆ ಅದಕ್ಕೆ ಬರುವಂಥ ಸಂಭಾಷಣೆಗಳು ಜನಕ್ಕೆ ಹೃದಯ ಮುಟ್ಟೋ ಹಾಗೆ, ಹೃದಯ ತಟ್ಟೋ ಹಾಗೆ, ಆ ರೀತಿಯಲ್ಲಿ ನಾವು ಸಂಭಾಷಣೆಗಳನ್ನು ಕೊಡಬೇಕಾಗುತ್ತೆ. ಅದರ ಮೇಲೆ ಎಲ್ಲದನ್ನು ಕೂಡ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ಅಲ್ಲಿ ನಾವು ಭಾವನಾತ್ಮಕವಾಗಿ ಸಂಭಾಷಣೆಗಳನ್ನು ಬರೆದು ಅದನ್ನು ಒಂದು ಫ್ರೇಮ್ನಲ್ಲಿ ನಾವು ತರಬೇಕಾಗತ್ತೆ. ಪಾತ್ರಗಳಿರಬಹುದು, ಪಾತ್ರದ ನಟನೆ ಇರಬಹುದು, ಅದರಲ್ಲಿ ಬರುವಂಥ ಬಾಡಿ ಲ್ಯಾಂಗ್ವೇಜ್, ಹಾವಭಾವ. ಹೀಗಾಗಿ ನಾನು ನಾಟಕಗಳಲ್ಲಿ ಬರೆದಾಗಲೂ ಅಷ್ಟೇ ನಿರ್ದೇಶನವನ್ನು ಮಾಡಿದ್ದೀನಿ ನಾನು.
ಹಾ ಹಾ ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಬಹಳ ಮುತ್ಸದ್ದಿ ಅಂತ ನಾವು ಹೇಳ್ತೀವಿ, ಹೌದು ಹೌದು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಒಂದು ನಾಟಕವನ್ನು ಬರೆದು ಅದನ್ನು ಪ್ರಯೋಗ ಮಾಡಿಸಿ ನಿರ್ದೇಶನ ಕೂಡ ನಾನೇ ಮಾಡಿದ್ದೆ ಬರೆದು. ಹ್ಮ್ ಮತ್ತು ಕುಂಭಮೇಳ, ರಾಷ್ಟ್ರೀಯ ಐಕ್ಯತೆಯಲ್ಲಿ ಕುಂಭಮೇಳ ಅಂತ ನಾಟಕ ಬರೆದೆ. ಅದನ್ನು ಕೂಡ ಬರೆದು ರಿಹರ್ಸಲ್ ಮಾಡಿಸಿ ಎಲ್ರಿಗೂ ಟ್ರೈನಿಂಗ್ ಕೊಟ್ಟು ಅದನ್ನು ನಾಟಕಗಳನ್ನು ಮಾಡಿಸಿದ್ದೆ. ಹೀಗೆ ಹಲವಾರು ಒಂದು ವೇದಿಕೆ ಡ್ರಾಮಾಗಳನ್ನು ಮಾಡಿದ್ದೀನಿ. ಸಾಕ್ಷ್ಯಚಿತ್ರಗಳನ್ನು ಚಿತ್ರಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ, ಮತ್ತು ನಾಟಕಕ್ಕೆ ಹೇಗೆ ಬೇಕೋ ಹಾಗೆ. ಮತ್ತು ನೀವು ತಿಳಿಸ್ದಂಗೆ ಬೀದಿ ನಾಟಕ, ಅದಕ್ಕೆ ಅದರದೇ ಆದಂಥ ಇತಿಮಿತಿ ಇದೆ. ಆ ಇತಿಮಿತಿ ಒಳಗೆ ಮಾಡುವಂಥದ್ದನ್ನು ತುಂಬ ಪ್ರಯೋಗ ಮಾಡೋದಾದ್ರೂ ಕೆಲವಷ್ಟು ಪ್ರಯೋಗಗಳನ್ನು ಖಂಡಿತ ಮಾಡಿದ್ದೀನಿ. ಓಕೆ ಸರ್, ಈಗ ನಾವೇನು ಇಲ್ಲಿವರೆಗೂ ಮಾತಾಡಿದ್ವಲ್ಲ ಸರ್, ಅಂದರೆ ನಿಮ್ಮ ಬಾಲ್ಯದ ಒಂದಷ್ಟು ವಿಚಾರಗಳಿರ್ಬೋದು, ಅಥವಾ ಅದಾದಮೇಲೆ ನಿಮಗೆ ಫೋಟೋಗ್ರಫಿ, ಬರವಣಿಗೆ ಎಲ್ಲ ಒಟ್ಟೊಟ್ಟಿಗೆ ಸೇರಿಕೊಂಡು, ಆ್ಯಂಡ್ ಈಗ ನೀವು ಡಾಕ್ಯುಮೆಂಟ್ರಿ, ನಾಟಕ ಇದೆಲ್ಲ ಅಂತ ಹೇಳ್ತಿರಲ್ಲ ಸರ್, ಈ ಜರ್ನಿಯಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಮರೆಯೋಕ್ಕಾಗದೇ ಇರೋವಂಥ ವಿಚಾರಗಳು ನನ್ನನ್ನು ಅದು ಕಾಡ್ತಾನೆ ಇರುತ್ತೆ ಯಾವಾಗಲೂ ಅಂತ ಹೇಳಿದ್ರೆ ಯಾವ ವಿಚಾರ ಸರ್? ಆ ಥರ ಹೇಳೋದು ತಕ್ಷಣಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ವಿಷಯನೂ ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ, ಮನಸ್ಸಿನಲ್ಲಿ ತಗೊಳ್ತೀವಿ, ಆ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಅದು ನಮ್ಮನ್ನು ಕಾಡಿಸುತ್ತೆ. ಈಗ ಪ್ಲಾಸ್ಟಿಕ್ ಅಂತ ತಗೊಂಡಾಗ ನೀವು ಹೇಳಿದ್ದು ಸತ್ಯ. ದಿನನಿತ್ಯ ರಾತ್ರಿ ಮಲಗಿದಾಗಲೂ ಬರೀ ಪ್ಲಾಸ್ಟಿಕ್ ಅಂತ ಇರೋದು. ಅದಕ್ಕೆ ಮುಂಚೆ ನಾನು ಅದಕ್ಕಿಂತ ಮುಂಚೆನೆ ಒಂದು ಆರೋಗ್ಯ ಹಾನಿ ಬಣ್ಣಗಳು ಅಂತ ಮಾಡಿದ್ದೆ, ಹೆಲ್ತ್ ಹಜಾರ್ಡಸ್ ಇದು ಏನೋ ಕಲರ್ಸ್ ಅಂತ ಅದನ್ನ ಮಾಡಿದ್ದೆ. ಅದನ್ನ ಮಾಡಿದಾಗಲೇ ದಿವಸ ಬೆಳಗಾದ್ರೂ ಬಣ್ಣ ಆ ಬಣ್ಣದಲ್ಲಿ ನಾವು ನೋಡ್ತಿದ್ದು ಆ ಸ್ವೀಟ್ಗಳಿಗೆ ಹಾಕೋ ಬಣ್ಣ ಇರ್ಬೋದು, ನಾನ್ ವೆಜಿಟೇರಿಯನ್ ಹಾಕೋ ಬಣ್ಣಗಳಿರ್ಬೋದು, ಇದು ಯಾವುದೋ ಪರ್ಮಿಸಿಬಲ್, ನಾನ್ ಪರ್ಮಿಸಿಬಲ್, ಯಾವ ರೀತಿ ಬಣ್ಣ, ಮತ್ತು ಅದು ಕೇಸ್ ಸ್ಟಡೀಸು ಏನೇನಾಗಿದೆ, ಏನೇನು ಅನಾಹುತ ಆಗಿದೆ, ಎಲ್ಲವನ್ನು ಮಾಡಿ ಒಂದು ಡಾಕ್ಯುಮೆಂಟ್ರಿ ಸಾಕ್ಷಾಧಾರವಾಗಿ ಅದನ್ನು ಮಾಡಿದ್ದಂಥದ್ದು. ಈ ರೀತಿ ಲೆಡ್ ಪಾಯ್ಸನಿಂಗ್ ಅಂತ ಮಾಡಿದೆ. ಲೆಡ್ನಿಂದ ಎಷ್ಟೆಷ್ಟು ಸಮಸ್ಯೆಗಳಾಗ್ತಿದೆ, ಲೆಡ್ನಿಂದ ಯಾವ್ಯಾವ ರೀತಿ ಸೋರ್ಸಸ್ ಆಫ್ ಲೆಡ್ ಏನು, ಯಾವ್ಯಾವುದರಿಂದ ಲೆಡ್ ಸೀಸ ಬರುತ್ತೆ, ಆಹಾರಕ್ಕೆ ಹೇಗೆ ಸೇರಿಕೊಳ್ಳುತ್ತೆ, ಮತ್ತು ಅಲ್ಲೆಲ್ಲ ಅದು ಕೇಸ್ ಸ್ಟಡೀಸು. ಇದನ್ನೆಲ್ಲನೂ ಕೂಡ ಒಂಥರಹ ಸಂಶೋಧನಾತ್ಮಕವಾಗಿ ಮಾಡಿ ಅದನ್ನು ಡಾಕ್ಯುಮೆಂಟ್ರಿ ಮಾಡಿದ್ದೆ. ಫಾರ್ಚುನೇಟ್ಲಿ ಅದೇ ಟೈಮ್ನಲ್ಲಿ ಇದಕ್ಕೆ ಅಂತಲ್ಲ, ಡಾಕ್ಟರ್ ವೆಂಕಟೇಶ್ ಅಂತ ಅದಕ್ಕೆ ಎಕ್ಸ್ಪರ್ಟ್, ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾಳ ಅವರು ಎಕ್ಸ್ಪರ್ಟ್ ಇದ್ದಾರೆ. ಅವರು ಇದನ್ನೆಲ್ಲ ಪ್ರೆಷರ್ ತಂದು ಆ ಟೈಮ್ನಲ್ಲಿ ಪೆಟ್ರೋಲಲ್ಲಿ ಹಾಕ್ತಿದ್ದಿದ್ದು ಲೆಡ್ಡನ್ನು ಎಲ್ಲ ನಿಲ್ಲಿಸಿದ್ರು. ಮತ್ತು ಬಣ್ಣಗಳ ಮತ್ತು ಬ್ರೈಟ್ನೆಸ್ ಕಾಣಿಸ್ಬೇಕು ಅಂದರೆ ಲೆಡ್ಡನ್ನು ಮಿಕ್ಸ್ ಮಾಡ್ತಾಯಿದ್ರು. ಅವಾಗೆಲ್ಲ ಅವಾಯ್ಡ್ ಮಾಡಿದ್ರು, ಪೇಂಟ್ಗಳೆಲ್ಲ ಹಾಕೋದು. ಅದೇ ಟೈಮಲ್ಲಿ ನಮ್ಮ ಡಾಕ್ಯುಮೆಂಟ್ರಿ ಬಂದಿದ್ದು, ಅವ್ರದ್ದು ನಾವು ಇಂಟರ್ವ್ಯೂ ಎಲ್ಲ ತೊಗೊಂಡಿದ್ದೆ. ಈ ಥರ ಹಲವಾರು ಕೆಲಸಗಳು. ಮತ್ತು ಇದನ್ನು ಯಾವುದು ಈ ಪ್ಲಾಸ್ಟಿಕ್ ಅಂತ ತೊಗೊಂಡಾಗ ಆ ಡಾಕ್ಯುಮೆಂಟ್ರಿ ಬಂದ ತಕ್ಷಣ ಒಂದು 16 ಸರಿ ದೂರದರ್ಶನ ಬಂದಿತ್ತು. ಮಾಗಡಿ ರೋಡಲ್ಲಿ ರಾಷ್ಟ್ರೀಯ ಪ್ಲಾಸ್ಟಿಕ್ಕನ್ನು ಚೆಲ್ಲಿರೋರು, ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಬ್ಯಾಕ್ ಸೈಡಲ್ಲಿ ಆ ದೊಡ್ಡ ಮೋರಿ ಇದೆ, ಅಲ್ಲಿ ತುಂಬಿರೋರು. ಡಾಕ್ಯುಮೆಂಟ್ರಿ ಆದ ತಕ್ಷಣ ಮಾನ್ಯವೆಲ್ಲ ಖಾಲಿಯಾಗೋಗ್ಬಿಟ್ಟಿತ್ತು. ಅಂದರೆ ಅದರಿಂದ ದೊಡ್ಡ ರಿಫಾರ್ಮ್ ಆಯಿತು ಅಂತಲ್ಲ, ಒಂದಷ್ಟು ಜನಕ್ಕೆ ಅದು ಜಾಗೃತಿ ಬಂತು ಅಂತ ನಾವು ಹೇಳ್ಬೋದು. ಈ ರೀತಿ ಹಲವಾರು ಸಬ್ಜೆಕ್ಟ್ಗಳು ಹೇಳಿದ್ರೆ ಭಾಳಷ್ಟು ಇದೆ, ಕೆಲವಷ್ಟನ್ನು ಹೇಳ್ತಾ ಇದ್ದೀನಿ. ಮತ್ತು ಬೇರೆ ವಿಷಯ ಅಂತ ತೊಗೊಂಡಾಗ ನಾನು ದೂರದರ್ಶನಕ್ಕೆ ಸಾಕಷ್ಟು ಡಾಕ್ಯುಮೆಂಟ್ರಿ ಫಿಲಮ್ಸನ್ನು ಬರೆದು ಮತ್ತು ಡೈರೆಕ್ಷನ್ ಮಾಡಿ ವಾಯ್ಸ್ ಓವರು ಕೊಡೋದು ಎಲ್ಲ ಮಾಡ್ತಾ ಇದ್ದೆ ನಾನು. ಮಾಡಿದಾಗ ಅದಕ್ಕೆ ಹಲಸೂರು ಅಂತ ಏನಿದೆ ಈಗ, ಹಲಸೂರು ಮುಂಚೆ ಹಲಸೂರು ಅಂತ ಕರೀತಾ ಇದ್ರು. ಅದು ಮೂಲತಃ ಹಲಸೂರು. ನಾನು ಅದನ್ನೆಲ್ಲ ಹಳೆ ಡಾಕ್ಯುಮೆಂಟ್ರಿ ಎಲ್ಲ ತೆಗೆದೆ, ಅಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ತೆಗೆದೆ. ಮತ್ತು ಲ್ಯಾಂಡ್ಸ್ಕೇಪ್ ಹೇಗಿದೆ, ನಾನು ಮಾಡ್ಬೇಕಾದ್ರೆ ಪ್ರತಿಯೊಂದೂ ಕೂಡ ಆ ಏರಿಯಾ ಸ್ಟಡಿ ಮಾಡ್ತಾ ಇದ್ದೆ. ನಾನು ಸ್ಟಡಿ ಮಾಡಿದೆ, ಯಾವುದೋ ಮಾಡ್ತಾ ಇರಲಿಲ್ಲ. ಮಾಡಿದಾಗ ಲ್ಯಾಂಡ್ಸ್ಕೇಪ್ ಹೇಗಿತ್ತು, ಅಲ್ಲೆಲ್ಲ ಹಲಸಿನ ಮರ ಬೆಳೆಯುವಂಥ ಜಾಗ ಎಲ್ಲ ಹೇಗಿತ್ತು, ಕೆರೆ ಹೇಗಿತ್ತು, ವಾಟರ್ ಸೋರ್ಸಸ್ ಹೇಗಿತ್ತು, ಎಲ್ಲವನ್ನ ಸ್ಟಡಿ ಮಾಡಿದ್ದೆ ನಾನು. ಮತ್ತು ಅದು ಹಲಸೂರು ಯಾಕೆ ಅದು ಹಲಸೂರು ಆಯಿತು ಅಂತ ಹೇಳಿ ನಾನು ಡಿಟೇಲ್ ಬರೆದಿದ್ದೆ. ಡಾಕ್ಯುಮೆಂಟ್ರಿ ದೂರದರ್ಶನಲ್ಲಿ ಬಂದಿತ್ತು. ನೆಕ್ಸ್ಟ್ ವೀಕ್ನಲ್ಲಿ ಪ್ರಜಾವಾಣಿನಲ್ಲಿ ಯಾರೊಬ್ಬರು ಆರ್ಟಿಕಲ್ ಬರೆದ್ರು, ಮೂಲತಃ ಇದು ಹಲಸೂರು ದೂರದರ್ಶನ ಬಂದಿರೋಂಥ ಡಾಕ್ಯುಮೆಂಟ್ರಿ ಅಂತ. ಅದಾದಮೇಲೆ ಕಾರ್ಪೊರೇಷನ್ನಲ್ಲಿ ಒಂದಷ್ಟು ವಾದ ವಿವಾದ ಆಗಿ ಕಡೆಗೆ ಹಲಸೂರು ಅಂತ ಬದಲಾವಣೆ ಮಾಡಿದ್ರು. ಎಷ್ಟು ಖುಷಿ ಅನಿಸುತ್ತೆ ಸರ್, ಯಾಕಂದರೆ ಒಬ್ಬ ವ್ಯಕ್ತಿ ಪರಿಶ್ರಮ ವಹಿಸಿ ಸಂಶೋಧನಾತ್ಮಕವಾಗಿ ಒಂದು ಡೀಟೇಲ್ಡ್ ಆರ್ಟಿಕಲ್ನೋ ಅಥವಾ ಈ ಥರ ಡಾಕ್ಯುಮೆಂಟ್ರಿನೋ ಏನೋ ಮಾಡಿದಾಗ ಅದರಿಂದ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಎಷ್ಟರ ಮಟ್ಟಿಗೆ ಆಗಿರ್ಬೋದು, ಬಟ್ ಈಗ ಒಂದು ಹೆಸರು ಬದಲಾಗಿದ್ದು ಮತ್ತು ಇವತ್ತು ನಾವೆಲ್ಲರೂ ಕೂಡ ಅದನ್ನು ಹಲಸೂರು ಅಂತಲೇ ಕರೆಯುವಂಥ ರೀತಿ ಆದದ್ದಿರ್ಬೋದು. ನಾವು ಮಾಡಿದ ಕೆಲಸಕ್ಕೆ ಅದೆಲ್ಲ ಒಂದು ಸಣ್ಣ ಪ್ರಶಂಸೆ ಅಂತ ನನಗನ್ಸುತ್ತೆ. ಭಾಳ ಖುಷಿ ಅನಿಸುತ್ತೆ ಸರ್ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು. ಈಗ ಮಾಧ್ಯಮದ ಒಡನಾಟ ನಿಮಗೆ ಬಂದ ಮೇಲೆ ಬರೀ ನೀವು ಡಾಕ್ಯುಮೆಂಟ್ರಿಗೆ ಸೀಮಿತವಾಗಲಿಲ್ಲ, ಯಾಕೆಂದರೆ ನೀವು ಧಾರಾವಾಹಿಯನ್ನು ಕೂಡ ನಿರ್ದೇಶನ ಮಾಡಿದ್ದು ಮಾಹಿತಿ ಇರೋದು. ಸೊ ಧಾರಾವಾಹಿಯ ಅವಕಾಶಗಳು, ಆಮೇಲೆ ಅವತ್ತಿನ ಕಾಲಘಟ್ಟದಲ್ಲಿ
ಇವತ್ತು ನಾವೇನು ಸಾವಿರಾರು ಕಂತುಗಳನ್ನು ನೋಡ್ತಾ ಇದ್ದೀವಿ, ಅವತ್ತು ಆ ಥರ ಇರಲಿಲ್ಲ ಸರ್. ಸೊ ಆ ವಿಚಾರವಾಗಿ ಹೇಳಿ ಸರ್. ಖಂಡಿತ ಭಾಳ ಇಂಟ್ರೆಸ್ಟಿಂಗ್ ನೀವು ಕೇಳಿದ್ದು ಚೆನ್ನಾಗಿದೆ. ಅದು 1999ನೇ ಇಸ್ವಿ 2000 ಆ ಕಾಲಘಟ್ಟ. ನಮ್ಮ ಸ್ನೇಹಿತರೊಬ್ಬರು ಕೃಷ್ಣಮೂರ್ತಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, ಈಗ ರಿಟೈರ್ಡ್ ಆಗಿದ್ದಾರೆ ಅವರು, ಮೊನ್ನೆ ರಿಟೈರ್ಡ್ ಆಯ್ತು ಅವರು. ಅವರ ಸ್ನೇಹಿತರೊಬ್ಬರು ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಒಂದು ನಾವು ಸೀರಿಯಲ್ ತೆಗಿಬೇಕು ಅಂತ ಭಾಳ ನನಗೆ ಆಸಕ್ತಿ ಇದೆ, ನಾನು ಮಾಡಬೇಕು ಅಂತ ಅವ್ರ ಹತ್ರ ಹೇಳಿದರು. ಅದಕ್ಕೆ ಒಂದು ಯಾರ ಹತ್ರ ಒಂದು ಟೈಟ್ಲ್ ಇದೆ ಅದು ತೊಗೊಂಡು ಆ ಕಥೆಗಳನ್ನು ತೊಗೊಂಡು ಅದನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿಕೊಂಡ್ರು. ಅವ್ರ ಕಡೆಗೆ ಆರಿಸ್ಕೊಂಡಿದ್ದು ನನ್ನನ್ನು, ನೀವು ಮಾಡಬೇಕು ಅಂತ. ಅರೇ ನಾನು ಹೇಳಿದೆ ನಮ್ಮ ಸ್ನೇಹಿತರಿಗೆ, ಖಂಡಿತ ನನಗೆ ಗೊತ್ತಿಲ್ಲ, ಕ್ಯಾಮ್ರಾ ಅಂದರೆ ಏನು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಆ್ಯಂಗಲ್ ಗೊತ್ತಿಲ್ಲ, ಕತೆ ಗೊತ್ತಿಲ್ಲ, ನಾನೇನು ಮಾಡಲಿ, ನನಗೇನು ಆಗಲ್ಲ, ಭಾಳ ಕಷ್ಟ, ಬೇರೆ ಯಾರನೋ. ಇಲ್ಲ ಇಲ್ಲ ನೀವು ಮಾಡ್ತೀರಿ, ನಿಮ್ಮ ಕೆಪಾಸಿಟಿ ಇದೆ, ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ ಅಂತ ಹೇಳಿ ನಾನು ಅಂದ್ಕೊಂಡೆ. ಒಂದು ಕಡೆ ಆಸೆ, ಇನ್ನೊಂದು ಕಡೆ ಹೆದರಿಕೆ. ಸೊ ಆಗ ಇವರಲ್ಲಿ ಬಂದಿದ್ದು KVR ಅಂತ ಭಾಳ ದೊಡ್ಡ ರೈಟರು ಹೇಳಿರ್ತಾರೆ, ಮತ್ತು ಇಂಟರ್ನ್ಯಾಷನಲ್ ಜಿಮ್ನಾಸ್ಟ್ ಅವರು ಅಂಥವ್ರು ಬರೆದಿರೋಂಥ ಅದ್ಭುತವಾದಂಥ ಕಥೆಗಳು, ಭಾಳ ಗಟ್ಟಿತನದ ಕಥೆಗಳು. ಒಂದು ಕಾಲದಲ್ಲಿ ಆಕಾಶವಾಣಿನೆಲ್ಲ ಈ ಕಥೆಗಳ ನಾಟಕ ರೂಪದಲ್ಲಿ ಬಂದು ಭಾಳ ಪ್ರಖ್ಯಾತಿ ಪಡೆದಿತ್ತು ಅಂತ ನಾನು ಕೇಳಿದ್ದೆ. ನಾವೆಲ್ಲ ನೋಡಿರಲಿಲ್ಲ, ಕೇಳಿರಲಿಲ್ಲ, ಆ ಥರ ಆಗಿತ್ತು ಅಂತ ನಾನು ಕೇಳಿದ್ದೆ. ಸೊ ಈ ನಾಟಕಗಳನ್ನು ನೋಡೋಣ, ಇದು ಕಥೆಗಳನ್ನು ಮಾಡೋಣ ಅಂಥೇಳಿ ಒಂದೊಂದು ಕಥೆಗಳು ಮಾಡೋದು ಭಾಳ ಕಷ್ಟ ಆಯಿತು. ಈ ಒಂದು ಕಥೆಗಳು ಯಾರೋ ಒಬ್ಬರು ಭಾಳ ಹೆಸರು ಪಡೆದಂಥ ಒಬ್ಬರು ನಿರ್ದೇಶಕರ ಅವರ ಹೆಸರಿನಲ್ಲಿತ್ತದು. ಅವ್ರಿಗೆ ಯಾಕೋ ಏನೋ ಅವರ ಗ್ರೂಪು ಇದನ್ನು ಮಾರಿಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಏಕೆಂದರೆ ಅದು ಕಥೆ ಮಾಡೋದು ಭಾಳ ಕಷ್ಟ ಇತ್ತು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಓಕೆ. ಅದು ನಮ್ಮ ಸ್ನೇಹಿತರವರು ಅವ್ರ ಸ್ನೇಹಿತರಿಗೆ ಹೇಳಿಬಿಟ್ಟು ಅದನ್ನು ಖರೀದಿ ಮಾಡಿದ್ರು. ಖರೀದಿ ಮಾಡಿ ನನಗೆ ಹೇಳಿದ್ರು, ಒಪ್ಪಿಸ್ಬಿಟ್ರು. ನಾನು ಇಲ್ಲಿ ಎಂಥ ಚಾಲೆಂಜ್ ಅಂತಂದರೆ, ನನಗೆ ಹಿನ್ನೆಲೆ ಇಲ್ಲ, ಇದರ ಅನುಭವ ಇಲ್ಲ. ಎರಡನೇದು ಭಾಳ ಲಿಮಿಟ್ನಲ್ಲಿ, ಭಾಳ ಆರ್ಥಿಕವಾಗಿ, ಭಾಳ ಇತಿಮಿತಿಯಲ್ಲಿ ಮಾಡಬೇಕು. ನನ್ನ ಕಲ್ಪನೆಗಳು ದೊಡ್ಡದಿದೆ. 100 ವರ್ಷದ ಹಿಂದಿನ ಬೆಂಗಳೂರನ್ನ ಸೃಷ್ಟಿ ಮಾಡಬೇಕು, ಹೇಗೆ ಮಾಡೋದು ಅಲ್ವಾ? ಮತ್ತು ಕಥೆಗಳಿಗೆ ಅಲ್ಲಿ ಇರೋದೇ ವಾಸ್ತವ ಸಂಗತಿಯನ್ನು ಹಿಡಿದಿಟ್ಕೊಂಡು ಹೋಗೋದೇ ಕಥೆಯ ಒಂದು ಜೀವಾಳ. ಮತ್ತು ಭಾಳ ಅದ್ಭುತವಾಗಿದೆ, ಜೋಡಿಸ್ಬೇಕಾದ್ರೆ ಭಾಳ ಕಷ್ಟ. ಕ್ಯಾರೆಕ್ಟರ್ಗಳು, 100 ಕ್ಯಾರೆಕ್ಟರ್ಗಳು ಬರುತ್ತೆ, ಹೇಗೆ ಮಾಡೋದು? ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಕ್ಯಾರೆಕ್ಟರ್ಗಳು ಸರಿ ಹೊಂದಿಸ್ಬೇಕು, ಅವ್ರಿಗೆ ಹೇಳ್ಕೊಟ್ಬಿಟ್ಟು ಮಾಡಿಸ್ಬೇಕು. ತುಂಬ ಚಾಲೆಂಜಿಂಗು, ಭಾಳ ಕಷ್ಟ ಆಯಿತು. ಮಾಡಿದೆ. ಅದು ದಯ್ಯದ ಮನೆ ಅಂತ ಒಂದು ಅದ್ಭುತವಾದಂಥ ಕಥೆ. ಬೆಂಗಳೂರಿನ ಈಗ ಏನು ನಾವು ಸುಭಾಷ್, ಇದು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ, ಅಲ್ಲಿ ಧರ್ಮಾಮುದಿ ಕೆರೆ ಅಂತ ಇತ್ತು, ಮುಂಚೆ ಇತ್ತು ಧರ್ಮಾಮುದಿ ಕೆರೆ ಅಂತ. ಅದ್ರ ಸುತ್ತಮುತ್ತ ನಡೆದಂಥ ಘಟನೆಗಳು ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿ ಒಂದು ಕಥೆ ರೂಪದಲ್ಲಿ ಬರೆದಿದ್ದಾರೆ. ಅದು ನಡೆದಂಥ ಘಟನೆ ಅಂತ ಕೇಳಿದ್ದೀನಿ, ಅದನ್ನು ನಾನು ಮಾಡಿದ್ದೆ. ಬದಲು ಕೈದಿ ಮಾದ ಅಂತ ಹೇಳಿ ಮಾಡಿದ್ದೆ. ಅದು ಭಾಳ ಹ್ಯುಮ್ಯಾನಿಟಿ, ಮಾನವೀಯತೆಯನ್ನು ಬಹಳವಾಗಿ ಎತ್ತಿ ಹಿಡಿಯುವಂಥ ತುಂಬ ಅದ್ಭುತವಾದ ಕಥೆ ಅದು. ಅದನ್ನು ಮಾಡಬೇಕಾದ್ರೂ ನನಗೆ ಒಂಥರ ಚಾಲೆಂಜಿಂಗ್ ಅದೆಲ್ಲ. ಭಾಳ ಏನಂದರೆ, ನನಗೂ ಒಂದು ಟೆಕ್ನಿಕಲ್ದು ಸಮಸ್ಯೆ ಇತ್ತು, ಆ ಥರದ ರಿಸೋರ್ಸ್ ಪರ್ಸನ್ಗಳು ಸಿಗ್ತಿರ್ಲಿಲ್ಲ. ಎರಡನೇದು, ನಮಗೆ ಆರ್ಥಿಕ ಮುಗ್ಗಟ್ಟು ಅಲ್ಲಿ ಒದಗಿಸೋದಕ್ಕೆ ಅವ್ರು ಆಗ್ತಿರ್ಲಿಲ್ಲ. ಮೂರನೇದು, ಈ ನಟರುಗಳು ಅಂತ ನಮಗೆ ಸಿಗ್ತಾ ಇರಲಿಲ್ಲ. ಕೆಲವರೆಲ್ಲ ಭಾಳ ಏನೇನೋ ಇಲ್ಲ ಅಂತ ಹೇಳಬೇಕು, ಆ ಥರದವ್ರಿಗೆ ದಿವಸ ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡಿಸ್ತಾ ಇದ್ದಿದ್ದಾಯಿತು. ಫಾರ್ಚುನೇಟ್ಲಿ, ಅದೃಷ್ಟವಶಾತ್ ನಮ್ಮದರಲ್ಲಿ ನಾನು ಮಾಡಿದಂಥ ಸೀರಿಯಲ್ನಲ್ಲಿ MP ಶಂಕರ್ ಅವರು ಮಾಡಿದ್ರು, AS ಮೂರ್ತಿ ನಾಟಕದ ಮಹಾನ್ ಪ್ರವೀಣ ಅಂತ ಅನ್ಸ್ಕೊಂಡಿರೋಂಥ AS ಮೂರ್ತಿ ಅವರು ಮಾಡಿದರು, ಗೋವಿಂದರಾವ್ ಅವರು ಮಾಡಿದರು. ಇವ್ರು ಯಾರು ಕೂಡ ನಾ ಕೇಳಿದ್ದೆ, ಅವರೆಲ್ಲ ಮಾಡಬೇಕಾದ್ರೆ ಭಾಳಷ್ಟು ಅವರು ಪ್ರಶ್ನೆಗಳನ್ನು ಕೇಳ್ತಾರೆ, ಸುಲಭವಾಗಿ ಮಾಡಲ್ಲ ಅಂತ. ಖಂಡಿತವಾಗ್ಲೂ ಆ ಸಮಸ್ಯೆ ನನಗಾಗಲೇ ಇಲ್ಲ. 6 ಗಂಟೆ ಆದರೆ ಅವರು ಹೋಗಬೇಕು ಅಂತಂತಾರೆ ಅಂತ ಇದ್ರು. ನಾನು 8-8:30 ಆದರೂ ಕೂಡ ಗೋವಿಂದರಾವ್ ಅವರು ಎಂದೂ ಕೂಡ ನನ್ನ ಕಾಡಿಸ್ಲಿಲ್ಲ. ಬಂದ್ಬಿಟ್ಟು ಇನ್ಯಾವ್ದು ಶಾರ್ಟ್ ಇದೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. AS ಮೂರ್ತಿಯವರು ತುಂಬ ಗೌರವದಿಂದ ಮಾಡಿದ್ರು. ಹಾಗೆ MP ಶಂಕರ್ ಅವರು, ಅವ್ರ ಬಗ್ಗೆ ನಾನು ಭಾಳ ಕೇಳಿದ್ದೆ, ಅವರು ಕೂಡ ಏನೂ ಇಲ್ಲ. ಕಡೆಗೆ ಅವ್ರೊಂದ್ಸರಿ ಹೇಳಿದ್ರು, ನಾನೇ ಒಂದು ಸೀರಿಯಲ್ ಮಾಡಬೇಕು ಅಂತಿದ್ದೀನಿ, ಬೇಲೂರು ಶ್ರೀನಿವಾಸ ಅಯ್ಯಂಗಾರದು ಒಂದು ಕೊಲೆದು ಏನಿದೆ ಆ ಕಥೆಯನ್ನು ಮಾಡಬೇಕು ಅಂತಿದ್ದೀನಿ, ನೀವೇ ಬಂದು ನಿರ್ದೇಶನ ಮಾಡಬೇಕು, ದಯವಿಟ್ಟು ತಕ್ಷಣ ಮೈಸೂರಿಗೆ ಬನ್ನಿ ಅಂತ ಹೇಳಿದರು. ಆದರೆ ನಾನು ಬೇರೆ ಯಾವುದೋ ಒತ್ತಡದಿಂದ ನಾವು ಹೋಗೋಕ್ಕಾಗಲಿಲ್ಲ, ಅಲ್ಲಿಗೆ ಬಿಟ್ಟೆ. ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾಳಷ್ಟು ಅವಕಾಶಗಳನ್ನು ನಾನು ಬೇರೆ ಕಾರಣಗಳಿಂದ ಎಲ್ಲದನ್ನು ಬಿಡಬೇಕಾಗಿ ಬಂತು.